ಆಗ ಯಾವುದೋ ಒಂದು ಸಿಚುವೇಶನ್ಗೆ ಒಂದು ಕಾಮಿಡಿ ಡೈಲಾಗ್ ಬೇಕು ಈ ಸಿಚುವೇಶನ್ಲಿ ಅಂತ ಡಿಸ್ಕಷನ್ ಮಾಡ್ತಾಯಿದ್ರು. ಅಲ್ಲಿ ಡಿಸ್ಕಷನ್ ಮಾಡಬೇಕಾದಾಗ ಹಂದಣಿ ಸರ್ ಅಂತಿದ್ದರು. ಹಂದಣಿ ಸರು ನನ್ನನ್ನು ಚೀಟ್ ಮಾಡಬೇಕು, ಫೂಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಕಾಮಿಡಿ ಹೇಳಿದ್ರು. ನಾನು ಸರ್ ಆ ಕಾಮಿಡಿ ಬಿಡಿ ಸರ್, ಅದು ಆ ಬಾಲು ಊರಲ್ಲೆಲ್ಲ ಹುಡುಕ್ತಾ ಇರ್ತಾನೆ ಸರ್, ನೀವು ಬಂದಾಗಲೆಲ್ಲ ನೀವು ಇಲ್ಲದಾಗ ಬಂದು ಆ ಬಾಲು ನಿಮ್ಮನ್ನು ಕೇಳ್ತಾ ಇರ್ತಾನೆ ಸರ್ ಅಂತ ಹೇಳಿದೆ. ಗೆಸ್ ಮಾಡಲಿಲ್ಲ ಅವರು. ಆ ರೀತಿ ಬಂದು ಯಾವ ಬಾಲ ಬಜ್ಜಿ ಅಂದರು. ಲವಡಕ್ಕೆ ಬಾಲ್ ಸರ್ ಅಂದೆ. ಈ ಡೈಲಾಗ್ ಕೇಳಾದ್ಮೇಲೆ ಗಿಲ್ಲಿ ಮತ್ತು ನವೀನ್ ಸರ್ ಎದ್ದು ಬಿದ್ದು ನಕ್ಕರು. ಏನು ನವೀನ್ ಸಜ್ಜು ಸರ್ ಅಂತ ಏನು ಬೆಡ್ಶೀಟ್ ಹಾಕೊಂಡು ನಗ್ತಾ ಇದ್ದಾರೆ, ಕಣ್ಣೆಲ್ಲ ನೀರು ಬಂದ್ಬಿಟ್ಟು ಆ ಥರ ಕಾಮಿಡಿ ಇತ್ತು. ಅವ್ನಿಗೆ ತುಂಬ ಇಷ್ಟ ಆಗ್ಬಿಡ್ತು ಅದು. ಅದಾದಮೇಲೆ ಸರ್ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೊಂದು ಪಿ ಓಟ್ ಅಂತೇಳಿ ಒಂದು ಸಬ್ಜೆಕ್ಟ್ ಮಾಡಿದ್ದ. ಪಿ ಓಟ್ ಸಬ್ಜೆಕ್ಟ್ಗೆ ಇದನ್ನು ಇನ್ಕ್ಲೂಡಿಂಗ್ ಮಾಡಿಬಿಡ್ತೀನಿ ಸರ್, ಚೆನ್ನಾಗಿದೆ ಸೀಕ್ವೆನ್ಸ್ಗೆ ಅಂತ ಹೇಳ್ಬಿಟ್ಟು ಇನ್ಕ್ಲೂಡಿಂಗ್ ಮಾಡೋದು. ಆಮೇಲೆ ನನ್ನೊಂದು ಕಮ್ಯುನಿಕೇಷನು ಮತ್ತು ನನ್ನ ಒಂದು ಡೈಲಾಗು ಮತ್ತು ಅದು ಬಿಟ್ಟರೆ ಒಂದು ಆ್ಯಕ್ಟಿವಿಟೀಸ್ ಎಲ್ಲ ನೋಡಾದ್ಮೇಲೆ ಸರ್ ನೀವು ಆ್ಯಕ್ಟಿಂಗ್ ಮಾಡೋಂಥದ್ದು ಚಾರ್ಟ್ ಇದೆ ಸರ್ ನಿಮಗೆ, ಬನ್ನಿ ನಮ್ಮ ಜೊತೆ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಪಿ ಓಟು ಸಬ್ಜೆಕ್ಟ್ ರೆಡಿ ಮಾಡಿದ್ದೆಲ್ಲ ಅಲ್ಲಿ ಎಣ್ಣೆ ಹೊಡೆಯಕ ಅಂತೇಳಿ ರೋಡಲ್ಲಿ ತಗೊಂಬಂದು ಕುಂಡಿಸ್ದ. ನಾನು ಆ್ಯಕ್ಟಿಂಗೇ ಮಾಡೋಕ್ಕೆ ಹೋಗಬಾರ್ದು ಅಂತ ಸುಮ್ಮನೆ ಡಿಸೈಡ್ ಆಗಿದೆ, ಡೈರೆಕ್ಟರ್ ಆಗಬೇಕು ಅಂತ ಬಂದಿದ್ದೆ. ಅಲ್ಲಿ ರೋಡೆಲ್ಲ ಕೂತ್ಕೊಂಡು ಅವನದು ನನ್ನದು ರಿಲೇಷನ್ಶಿಪ್ಪು ಮತ್ತು ಕೆಮಿಸ್ಟ್ರಿ ಸಖತ್ತಾಗಿ ವರ್ಕೌಟ್ ಆಗೋಯ್ತು ಸರ್. ಪಿ ಓಟಲ್ಲಿ ಸೇಮ್ ಅಣ್ಣ ತಂದೆ ಥರನೇ ಕ್ಯಾರೆಕ್ಟರ್ ಆಗೋಯ್ತು, ಲ್ಯಾಂಗ್ವೇಜು ಸೂಟ್ ಆಗಿಬಿಡ್ತು. ಅಲ್ಲಿಂದ ಜರ್ನಿ ಸ್ಟಾರ್ಟ್ ನಂದು ಗಿಲ್ಲಿ. ಅದು ಆ ಡೈಲಾಗ್ ಏನಿರುತ್ತೋ ರೋಡಲ್ಲಿ ಕೂತ್ಕೊಂಡು ಎಣ್ಣೆ ಹೊಡೆದ್ಬಿಟ್ಟು ಅದನ್ನು ಮಾಡಿದಾದ್ಮೇಲೆ ತುಂಬ ಪಬ್ಲಿಕಲ್ಲಿ ತುಂಬ ರೆಸ್ಪಾನ್ಸ್ ಜಾಸ್ತಿ ಬಂತು. ಅಲ್ಲಿಗೆ ಸ್ಪೇಸ್ ಮಾಡಾಕಿದ್ರು. ಓ ಶಿರೋಮಣ ಅಂತ. ಓಹೋ ನೀನು ಊರಲ್ಲಿ ಮನೇಲೇ ಇದೆಯಾ, ಆ ಬಾಲು ನೀನು ಇಲ್ಲದಾಗ ಊರಲ್ಲೆಲ್ಲ ಹುಡುಕ್ತಾ ಇರ್ತೀನಿ ಅಂತ ಹೇಳ್ತೀನಿ. ಅವಾಗ ನಾನು ಆ ಡೈಲಾಗ್ ಕೇಳ್ತೀನಿ, ಯಾವ ಬಾಲು ಅಂತ ಹೇಳಿದಾಗ ಅವನು ಐ ಡೈಲಾಗ್ ಕೇಳ್ತೀನಿ. ಅವಾಗ ನಾನು ಅವ್ನು ಬಿಂದಿಗೆ ರಪ್ ಅಂತ ಹೊಡೆದ್ಬಿಟ್ಟು ಹಿಡ್ಕೊಬಿಟ್ಟಿದ್ನ ಅಂತ ಹೇಳ್ಬಿಟ್ಟು ಒಂದು ಡೈಲಾಗ್ ಕೇಳೋಂಥದ್ದು. ಆ ಥರ ಸಿಚುವೇಶನ್ ಸ್ಟಾರ್ಟ್ ಆಯಿತು. ಆ ಥರ ಸಿಚುವೇಶನ್ ಏನಿರುತ್ತೋ ಅದು ಸ್ಟಾರ್ಟ್ ಆದಮೇಲೆ ಅಲ್ಲಿಂದ ನನಗೂ ಅವ್ರಿಗೂ ಜರ್ನಿ ಸ್ಟಾರ್ಟ್ ಆಗಿದ್ದು.